ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಗುರೆಳ್ಳು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಗುರೆಳ್ಳು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಸ್ಪೂನಷ್ಟು ಅಚ್ಚ ಖಾರ ಪುಡಿ ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಕರಿಬೇವು ಒಂದು ಮುಷ್ಟಿಯಷ್ಟು ಎಲೆಗಳನ್ನು ಇಟ್ಕೊಂಡಿದ್ದೀನಿ. ಈಗ ಗುರೆಳ್ಳು ಪುಡಿನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ಗುರೆಳ್ಳನ್ನ ಒಂದು ಸಲ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಂದು ದಿವಸ ಇಟ್ಬಿಟ್ಟು ಆಮೇಲೆ ಚಟ್ನಿ ಪುಡಿಗೆ ಬಳಸ್ಕೋಬೇಕು. ಎಳ್ಳು ಈಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಹಾಗೆಯೇ ಗಮ್ಮಂತ ಪರಿಮಳ ಬರುತ್ತೆ. ಆ ಟೈಮಲ್ಲಿ ಒಲೆ ಆಫ್ ಮಾಡ್ಕೋಬೇಕು. ಈಗ ಗುರೆಳ್ಳು ಆರಬೇಕು ಅಂತ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡೋಣ ಆರಲಿಕ್ಕೆ. ಈಗ ಅದೇ ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಡಿರೋ ಹುಣಸೆ ಹಣ್ಣನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹುಣಸೆ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ನೀರಿನ ಕಸ ಎಲ್ಲ ಹೋಗೋ ಥರ ಸ್ಟಿಕ್ಕಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಹುಣಸೆಹಣ್ಣು ಇಷ್ಟ ಆದರೆ ಸಾಕು, ಎತ್ತಿಟ್ಕೊಂಡ್ಬಿಟ್ಟೋಣ. ಅದೇ ಬಾಣಲೆಗೆ ನಾವು ತಗೊಂಡಿರೋ ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು, ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಇಷ್ಟರ ಮಟ್ಟಿಗೆ ಆದರೆ ಸಾಕು. ಹುರಿದಿದ್ದ ಮಸಾಲೆ ಎಲ್ಲ ಚೆನ್ನಾಗಿ ಆರಿದೆ ನೋಡಿ. ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಉಪ್ಪು ಖಾರ ಪುಡಿ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನು ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಉಪ್ಪು ಖಾರ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅಂತ. ನೋಡಿ, ರುಬ್ಕೊಂಡಾಗಿದೆ. ನಾನು ಇನ್ನೊಂದು ಬಾಕ್ಸಲ್ಲಿ ಹಾಕಿ ತೆಗೆದಿಟ್ಕೊಂಡ್ರೆ ಸರಿ. ಈಗ ಚಟ್ನಿ ಪುಡಿನ ಡಬ್ಬಕ್ಕೆ ತುಂಬಿಸ್ಕೊಳ್ಳೋಣ. ನೋಡಿ, ನನಗೆ ಒಂದು ಮುಕ್ಕಾಲು ಡಬ್ಬದಷ್ಟು ಸಿಕ್ಕಿದೆ ಪುಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.